ಹಲೋ ಫ್ರೆಂಡ್ಸ್, ಪಬ್ಲಿಕ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಪೊಲಿಟಿಕಲ್ ಮನಿ ಸ್ಕ್ಯಾಮ್, ಕಮಿಷನ್, ಲಂಚ, ದರೋಡೆ, ಮೋಸ, ಸರ್ಕಾರದ ತೆರಿಗೆಯನ್ನು ಮೋಸದಿಂದ ಕೊಳ್ಳೆ ಹೊಡೆಯುವುದು. ಈ ಒಂದು ಯಾತಕ್ಕೋಸ್ಕರ ಮಾಡ್ತಾರೆ, ಅದರಿಂದ ರೀಸನ್ ಏನು, ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವಂತ ಒಂದು ಟಾಪಿಕ್ ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇದಾಗಿ ಫ್ರೆಂಡ್ಸ್, ರಾಜಕಾರಣಿಗಳು ಯಾವ ತರ ಅಧಿಕಾರಕ್ಕೆ ಬರ್ತಾರೆ ಅದು ಒಂದು ಟಾಪಿಕ್. ಸಂವಿಧಾನದ ಒಂದು ಮುಖಾಂತರ ಅವರು ಎಲೆಕ್ಷನ್ ನಿಂತ್ಕೊಳ್ತಾರೆ. ನಿಂತ್ಕೊಂಡು ಮತ್ತೆ ಅದರಲ್ಲಿ ಓಟಲ್ಲಿ ಜನರು ಮತ ಚಲಾಯಿಸ್ತಾರೆ. ಅದರಲ್ಲಿ ಯಾರು ಮೆಜಾರಿಟಿ ಬರ್ತಾರೆ ಅವರು ವಿನ್ ಆಗಿ ಆ ಬರೋದಕ್ಕೆ ಅವ್ರು ಏನ್ ಮಾಡ್ತಾರೆ, ಅದು ಮತ ಪ್ರಚಾರ ಮಾಡ್ತಾರೆ. ಅವ್ರ ಕಾರ್ಯಕರ್ತರು, ಅವ್ರಿಗೆಲ್ಲ ದುಡ್ಡು ಬೇಕು. ಮತ್ತೆ ಆ ಕಾರ್ಯಕರ್ತರುಗಳು ಅಲ್ಲಿ ಜನರನ್ನ ಕನ್ವಿನ್ಸ್ ಮಾಡೋದಕ್ಕೆ ಜನರಿಗೆ ದುಡ್ಡು ಕೊಡಬೇಕು. ಆ ತರ ದುಡ್ಡು ಕೊಟ್ಟು ಲಂಚ ತಗೊಳ್ತಾರೆ. ಈ ಜನರುಗಳು ಮತ ಹಾಕೋದಕ್ಕೆ ಲಂಚ ತಗೊಳ್ತಾರೆ. ಈ ಒಂದು ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡಿದ ದೀರ್ಘಕಾಲದಲ್ಲಿ ಆಳಿದಂತ ಒಂದು ಸರ್ಕಾರ ಇದೊಂದು ಕ್ರಿಯೇಟ್ ಮಾಡಿದ ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡಿಬಿಟ್ಟಿದೆ. ಅದನ್ನ ಎಷ್ಟೇ ಡಿಲೀಟ್ ಮಾಡಬೇಕು, ಎರೇಜ್ ಮಾಡ್ಬೇಕಂದ್ರೂ ಆಗ್ತಾ ಇಲ್ಲ. ಈಗಿನ ಎರಡು ಸರ್ಕಾರ ಮಾಡಿದಂತ ಕ್ರಿಯೇಟ್ ಮಾಡಿದಂತ ಸರ್ಕಾರನೂ ಆಗ್ತಾ ಇಲ್ಲ. ಈ ಹೊಸ ಸರ್ಕಾರ ಬಂದಿರೋದಂತೂ ಅವರು ಸ್ಟಾಪ್ ಮಾಡ್ಬೇಕಂದ್ರೂ ಆಗ್ತಾ ಇಲ್ಲ. ಯಾಕಂದ್ರೆ ಆ ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡಿದ್ದಾರೆ. ಜನಗಳಿಗೆ ರಾಜಕಾರಣಿಗಳು ದುಡ್ಡು ಕೊಟ್ರೆ ನಾವು ಮತಾಗ್ತೀವಿ, ಆ ತರ ಮೈಂಡ್ ಸೆಟ್ ಈಗಿನ ಕೆಲವೊಂದು ಜನರೇಷನ್ ಹಂಗೆ ಇದೆ. ಈಗಿನ ನ್ಯೂ ಜನರೇಷನ್ ಆಫ್ಟರ್ 2000 ಜನರೇಷನ್ ಮೈಂಡ್ ಸೆಟ್ ಯಾವ ತರ ಇದೆ ಅಂತ ನನಗೆ ಇನ್ನೂ ಕಂಪ್ಲೀಟ್ ಅಪ್ಡೇಟ್ ನಮ್ಗಿಲ್ಲ. ಆದ್ರೆ ಒಂದು ಮಾತ್ರ ನಿಜ, ಜನಗಳು ಲಂಚ ತಗೊಳ್ಳೋದ್ರಿಂದ ರಾಜಕಾರಣಿಗಳು ಲಂಚ ತಗೊಳ್ತಾರೆ, ಮತ್ತೆ ಕಮಿಷನ್ ತಗೊಳ್ತಾರೆ, ಲೂಟಿ ಮಾಡ್ತಾರೆ. ಇದಕ್ಕೆ ಕಾರಣ ಒಂದೇ, ಅವ್ರ ಪಾರ್ಟಿ ಡೆವಲಪ್ ಮಾಡ್ಕೋಬೇಕು, ಮತ್ತೆ ಅವರ ಕಾರ್ಯಕರ್ತರಿಗೆ ಹಣವನ್ನು ಕೊಡಬೇಕು, ಮತ್ತೆ ಅವರ ಆರ್ಥಿಕವಾಗಿ ಪ್ರಬಲವಾಗಬೇಕು. ನೆಕ್ಸ್ಟ್ ಎಲೆಕ್ಷನ್ ಗೆ ಫಂಡ್ ಬೇಕು. ಅದಕ್ಕೋಸ್ಕರ ಅವರು ಲೂಟಿ ಮಾಡ್ತಾರೆ. ಯಾವ ತರ ಲೂಟಿ ಮಾಡ್ತಾರೆ ಇವರು, ದುಡ್ಡು ಯಾವ ತರ ತಿಂತಾರೆ ಅನ್ನೋ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಒಂದು ರೋಡ್ಗೆ 100 ಕೋಟಿ ಫಂಡ್ ಮಾಡೋದಕ್ಕೆ, ಫಂಡ್ 100 ಕೋಟಿಗೆ ಅನೌನ್ಸ್ ಆಗುತ್ತೆ ಬಜೆಟ್ ಅಲ್ಲಿ. ಆ 100 ಕೋಟಿಯಲ್ಲಿ ಒಬ್ಬ ಟೆಂಡರ್ 95-98 ಕೋಟಿಗೆ ಒಂದು ಕೋಟ್ ಮಾಡಿ ಕೊಡ್ತಾನೆ. 100 ಕೋಟಿ ಕೆಳಗಡೆಗೆ ಕೋಟ್ ಮಾಡಿ ಕೊಟ್ಟು ಅದನ್ನ ಟೆಂಡರ್ ತಗೊಳ್ತಾನೆ. ಅದರಲ್ಲಿ ಒಂದು ಪಾರ್ಟಿ ಮೆಜಾರಿಟಿ ಆಗಿ ಸಿಎಂ ಇರುವಂತ ಪಾರ್ಟಿ ಆ ಒಂದು ಟೆಂಡರ್ ತಗೊಂಡು ಅವ್ರ ಪಾರ್ಟಿ ಅವ್ರು ತಗೊಳ್ಳಲ್ಲ, ಅವ್ರ ಕಾರ್ಯಕರ್ತರು ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಮತ್ತೆ ಅವ್ರ ಸಂಬಂಧಿಕರು ಇರ್ಬೋದು, ಒಂದು ಕಂಪನಿ ಕೂಡ ಇರ್ಬೋದು. ಈ ತರ ತಗೊಳ್ತಾರೆ. 198 ಕೋಟಿ ಇಲ್ಲ 95 ಕೋಟಿ ಕೋಟ್ ಮಾಡಿ ಅದನ್ನ ರೋಡ್ ನ ಸ್ಯಾಂಕ್ಷನ್ ಮಾಡ್ಕೊಂತಾರೆ. ಅದಾದ್ಮೇಲೆ ಅವರು ರೋಡ್ ಮಾಡೋದಕ್ಕೆ ಅವ್ರಿಗೆ ಬೇಕಾಗಿರೋದು ಬಜೆಟ್ ಒಂದು 30 ಕೋಟಿಯಿಂದ 25 ಕೋಟಿ ಬೇಕಾಗಿರೋದು. 100 ಕೋಟಿ ಪ್ರಾಜೆಕ್ಟ್ ಇದ್ರೆ ಅದರಲ್ಲಿ 25-30 ಕೋಟಿ ಅಷ್ಟೇ ರೋಡ್ಗೆ ಎಕ್ಸ್ಪೆನ್ಸಸ್ ಆಗುವುದು. ಅದ್ರ ಮಿಕ್ಕಿದಂತ ಲಾಭದಲ್ಲಿ ರಾಜಕಾರಣಿಗಳು ಏನ್ ಮಾಡ್ತಾರೆ, ನಮ್ಗೆ ಇಷ್ಟು ಕಮಿಷನ್ ಕೊಡಬೇಕು ಅಂತ ಹೇಳಿ ಅವ್ರ ಹತ್ರ 20% ಇಂದ 30% ಆ ತರ ತಗೋದ್ರೆ. ಕೆಲವೊಂದು ಸರ್ಕಾರ 50% ತಗೊಂಡಿದೆ, 40% ತಗೊಂಡಿದೆ. ಪೇ ಸಿಎಂ ಅಂತ ತರದು ಕೂಡ ನಡೆದಿದೆ. ಈ ತರ ತಗೊಳ್ತಾರೆ. ಇದು ಒಂದು ಕಾನ್ಸೆಪ್ಟ್. ಈ ತರ ಕಮಿಷನ್ ಬೇಸಿಸ್ ಅಲ್ಲಿ ತಗೊಳ್ತಾರೆ. ಅದು ಎಲ್ಲಾ ಸರ್ಕಾರಗಳು ತಗೊಳ್ತಾರೆ. ಕೆಲವೊಂದು ನಿಷ್ಠಾವಂತರು ಇರ್ತಾರೆ, ತಗೊಳ್ತಾರೆ, ಇಲ್ಲಾಂದ್ರೆ ಇಲ್ಲ. ಆದ್ರೆ ಇದು ಮೇಲ್ನೋಟಕ್ಕೆ ಮಾತ್ರ ಇದು ಸತ್ಯ. ಈ ತರ ಅವರು ಕಮಿಷನ್ ತಗೊಂಡು ಅದರಿಂದ ಆ ಬಂದಿದಂತ ಹಣದಿಂದ ಅವರು ಆ ಫಂಡ್ ನ ಇಟ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ ಗೆ ಅವ್ರು ಖರ್ಚು ಮಾಡೋದಕ್ಕೆ ನೋಡ್ತಾರೆ. ಇದು ಎಲ್ಲಾ ಡಿಸ್ಟಿಕ್ ಅಲ್ಲಿ ಇರ್ತಾರಲ್ಲ, ಗೆದ್ದಿರ್ತಾರೆ MLA, ಅವರೆಲ್ಲ ಸೇಮ್ ಇದೇ ಪ್ರೋಸೆಸ್ ನೇ ಫಾಲೋ ಮಾಡೋದು. ಮತ್ತೆ ಇನ್ನೊಂದ್ ತರ ಲಂಚ ಇದೆ. ಅದು ಏನಂದ್ರೆ ಸರ್ಕಾರ ಅಧಿಕಾರಿಗಳಾಗಿರ್ತಾರೆ, ಗವರ್ಮೆಂಟ್ ಎಂಪ್ಲಾಯ್ ಅಂತಾರಲ್ಲ, ಅವ್ರು ಲಂಚ ತಗೊಳ್ತಾರೆ. ಅದು ಏನಂದ್ರೆ ಜನಗಳು ಕೆಲವೊಂದು ಕೆಲಸ ಮಾಡೋದಕ್ಕೆ ಅವ್ರ ಕಡೆಯಿಂದ ದುಡ್ಡು ಕೊಟ್ಟು ಲಂಚ ಕೊಟ್ರೇನೆ ಕೆಲಸ ಮಾಡೋದು. ಅವ್ರದ್ದು ಯಾವ್ದೋ ಒಂದು ಜಮೀನು ಅಳತೆ ಮಾಡಬೇಕಾಗಿರ್ತದೆ, ಏನೋ ಡಾಕ್ಯುಮೆಂಟ್ ತೆಗಿಸ್ಬೇಕಾಗಿರ್ತದೆ, ಯಾವ್ದೋ ಒಂದು ಏನೋ ಡೀಟೇಲ್ ಬೇಕಾಗಿರುತ್ತೆ. ಆ ಒಂದು ಡೀಟೇಲ್ ತಗೊಳ್ಳೋದಕ್ಕೋಸ್ಕರ ಮತ್ತೆ ರಿಜಿಸ್ಟರ್ ಮಾಡೋದಕ್ಕೋಸ್ಕರ ಇವಕ್ಕೆಲ್ಲ ಲಂಚ ಕೊಟ್ಟೆ ಅವ್ರು ಮಾಡಿಸ್ಬೇಕಾಗುತ್ತೆ. ಅದು ಅತಿಯಾಗಿ ಜನಗಳ ಮೇಲೆ ಅತಿಯಾಗಿ ಬೀಳುವಂತ ದೊಡ್ಡ ಮೋಸ ಇದು. ಅವ್ರಿಗೆ ಈ ತರ ಹೇಳಿದ್ರೆ ಏನ್ ಹೇಳ್ತಾರೆ, ಕಾಮನ್ ಆಗಿ ಜನರಲ್ ಆಗಿ ಕೇಳಿದ್ರು ಏನ್ ಹೇಳ್ತಾರೆ ಅಂದ್ರೆ, ರಾಜಕಾರಣಿಗಳು ಕೋಟಿಗಟ್ಟಲೆ ತಿಂತಾರೆ, ನಾವೇನ್ 1000 ರೂಪಾಯಿ 2000 500 ರೂಪಾಯಿ ತಿಂತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಪೊಲೀಸ್ ಯಾವ ತರ ಲಂಚ ತಗೊಳ್ತಾರೆ ಅಂದ್ರೆ, ಅವರು ಯಾವ್ದೇ ತರ ಕೇಸ್ ಆಗ್ಲಿ, ಈ ತರ ಪ್ರಾಬ್ಲಮ್ ಬರ್ಲಿ, ಅವ್ರ ಅಧಿಕಾರದಿಂದ ಜನಗಳ ಹತ್ರ ದುಡ್ಡು ಕಿತ್ಕೊಂತಾರೆ. ಅದು ಕೇಳಕ್ ಹೋದ್ರೆ, ಒಂದು ಫ್ರೆಂಡ್ಲಿ ಆಗಿ ಕೇಳಕ್ ಹೋದ್ರೆ ಹೇಳ್ತಾರೆ, ರಾಜಕಾರಣಿ 100 ಕೋಟಿಗಳು ನಿಂತಾರೆ, ನಮ್ಮ ಹತ್ರ ಬಂದು ನೀವು ಕೇಳ್ತಿರಲ್ಲ ಅಂತ ಹೇಳ್ತಾರೆ. ಅವರು ಲಂಚ ತಗೊಳ್ಳೋದಕ್ಕೆ ರೀಸನ್ ಏನಂದ್ರೆ, ಜನಗಳು ವೋಟ್ ಹಾಕೋದಕ್ಕೆ ಲಂಚ ಕೇಳ್ತಾರೆ, ದುಡ್ಡು ಕೇಳ್ತಾರೆ, ಕಾರ್ಯಕರ್ತರು ದುಡ್ಡು ಕೇಳ್ತಾರೆ. ಇದಕ್ಕೆ ಅವರು ನಾವು ತಗೊಳ್ಳೇಬೇಕು, ಇಲ್ಲಾಂದ್ರೆ ಪಾರ್ಟಿ ನಡ್ಸಕ್ ಆಗಲ್ಲ ಅಂತ. ನೆಕ್ಸ್ಟ್ ಈ ಪೊಲೀಸ್ನವರು ಎಂತಕ್ ಲಂಚ ತಗೋತಾರೆ ಅಂದ್ರೆ, ನಾವು ಪೊಲೀಸ್ ಆಗ್ಬೇಕಂದ್ರೆ ಅವ್ರಿಗೆ ನಾವು ಲಂಚ ಕೊಟ್ಬಿಟ್ಟೆ ನಾವು ಬಂದು ಪೊಲೀಸ್ ಆಗಿರೋದು. ಕೆಲವೊಂದು ಅಧಿಕಾರಿಗಳು ನಿಯತ್ತಿಂದ ಬಂದಿರ್ತಾರೆ, ಕೆಲವೊಂದು ಅಧಿಕಾರಿ ದುಡ್ಡು ಕೊಟ್ಟೇ ಬಂದಿರ್ತಾರೆ. ಅದ್ರ ಮೇಲ್ನೋಟಕ್ಕೆ ಅವರು ಇಲ್ಲ ಅಂತಾನೆ ಹೇಳ್ತಾರೆ. ಅವ್ರು ಹೌದು ಅಂತ ಒಪ್ಕೊಂಡ್ರೆ ಅವ್ರ ಕೆಲಸದಿಂದ ಡಿಸ್ಮಿಸ್ ಆಗ್ಬಹುದು. ಒಂದು ಭಯ ಇರ್ತದೆ, ಅದರಿಂದ ಯಾರು
ಒಪ್ಕೊಳ್ಳಲ್ಲ. ಆದ್ರೆ ಅವರು ಒಳಗೆ ಲಂಚಗಳು ತಗೊಂಡು ಕೆಲಸವನ್ನು ನೆರವೇರಿಸ್ತಾರೆ. ಆದ್ರೂ ಅವ್ರಿಗೂ ಅದು ಇಷ್ಟ ಇರಲ್ಲ. ಈ ಒಂದು ಲಂಚ ಸರ್ಕಾರದವರು, ಸರ್ಕಾರದ ಕೆಲಸದವರು, ಸರ್ಕಾರದ ಕಾರ್ಯಕರ್ತರು ಮತ್ತೆ ರಾಜಕಾರಣಿ ಕಾರ್ಯಕರ್ತರುಗಳು ಮತ್ತೆ ಜನರು ಇಷ್ಟೂ ಜನ ಲಂಚ ತಿನ್ಬೇಕಾದ್ರೆ ಇದು ಲಂಚ ಅಂತ ಸರ್ಕಾರ ಅಂತ ಹೇಳಕ್ಕಾಗುತ್ತಾ? ಇಲ್ಲ ಒಂದು ಸಿಸ್ಟಮ್, ಲಂಚಕ್ಕೆ ಭಾಗಿಯಾಗಿರುವಂತ ಒಂದು ಸಿಸ್ಟಮ್, ಒಂದು ಗ್ರೂಪ್ ಅಂತ ಹೇಳಕ್ಕಾಗುತ್ತೆ. ಮತ್ತೆ ಇದರಲ್ಲಿ ಏನಂದ್ರೆ ಕೆಲವೊಂದು ಜಾತಿಯ ಪ್ರಬಲ ಜಾತಿಯವರು ಅವರು ಕೂಡ ಅವರ ಶಕ್ತಿಯನ್ನು ಯೂಸ್ ಮಾಡಿ ಲಂಚಗಳನ್ನ ತಗೊಂಡು ಕಮಿಷನ್ ತಗೊಂಡು ಅವರು ರಾಜಕಾರಣಿಗಳು ಮಾಡೇ ಮಾಡಿ ಇದನ್ನ ಮೇಲ್ನೋಟಕ್ಕೆ ಇಲ್ಲ ಅಂತ ಹೇಳ್ಬೋದು. ಮೊನ್ನೆ ದಿನ 185 ಕೋಟಿ ಲಂಚ ತಗೊಂಡಿದ್ರು. ಇಲ್ಲ, ನಾವು 95 ಕೋಟಿ 99,081 ರೂಪಾಯಿ ತಗೊಂಡಿದೀವಿ ಅಷ್ಟೇನೆ ಅಂತ ಓಪನ್ ಅಂದ್ರೆ ಅರ್ಥ ಮಾಡ್ಕೊಬೇಕು. ಕೆಲವೊಂದು ಇನ್ನೊಂದು ಏನಂದ್ರೆ ಟಾಪಿಕ್, ಕೆಲವೊಂದು ಗೌರ್ಮೆಂಟ್ ಆಗಿರುವಂತ ರಿಸರ್ವ್ ಇಟ್ಟಿರ್ತಾರೆ, ಲೋ SC/ST ಫಂಡ್ಗಳೆಲ್ಲ ರಿಸರ್ವ್ ಅವ್ರಿಗೆ ಅಂತ ಸಪರೇಟ್ ಇಟ್ಟಿರುವಂತ ಇವರೇ ಆದ ಕೆಲವೊಂದು ಅಧಿಕಾರಿಗಳು ತಮ್ಮ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಮೋಸ್ಟ್ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಳೆ ಬಿಲ್ ನೇ ತೋರಿಸ್ಬಿಟ್ಟು ಫಂಡ್ ನ ರಿಲೀಸ್ ಮಾಡ್ಕೊಳ್ತಾರೆ. ಮತ್ತೆ ಆಗಿರೋ ರೋಡ್ಗೆ ಮತ್ತೆ ರೋಡ್ ಹಾಕ್ಬಿಟ್ಟು ಅದೇ ಡೀಟೇಲ್ ತೋರಿಸಿ ಅದರಲ್ಲೇ ಬಿಲ್ ಪಾಸ್ ಮಾಡ್ಕೊಳ್ತಾರೆ. ಈ ತರ ಎಲ್ಲ ತುಂಬಾ ನಡೀತಾವೆ. ಅವೆಲ್ಲ ರೂಲ್ಸ್ ತೆಗಿಯೋಕೆ ಹೋದ್ರೆ ಅಲ್ಲಿ ಒಬ್ಬರಿಂದ ಸ್ಟಾಪ್ ಇಂದ ಹಿಡಿದು ಮೇಲುವರೆಗೂ ಹಣದಿಂದಾನೇ ಬಾಯಿ ಮುಚ್ಚಿರ್ತಾರೆ. ಇದನ್ನ ನಾವು ತೆಗಿಕ್ ಆಗಲ್ಲ. ಯಾಕಂದ್ರೆ ಸಿಸ್ಟಮ್ಮೇ ಕೂಡ ಮತ ಚಲಾಯಿಸೋದ್ರಿಂದ ಹಿಡಿದು ಅಧಿಕಾರ CM ವರೆಗೂ ಪ್ರೈಮ್ ಮಿನಿಸ್ಟರ್ ವರೆಗೂ ಲಂಚದಿಂದನೇ ಸರ್ಕಾರ ನಡೆಯುತ್ತೆ. ಕಮಿಷನ್ ಬೇಸಿಸ್ ಇಂದಲೇ ಸರ್ಕಾರ ನಡೆಯುತ್ತೆ. ಅದು ಎಲ್ಲರಿಗೂ ಗೊತ್ತು, ಕಾನೂನು ಗೊತ್ತು, ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ಆದ್ರೆ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಸರ್ಕಾರ ಸಂವಿಧಾನ ಅಷ್ಟು ಈಸಿ ಆಗಿದೆ. ಆದ್ರೆ ಎವಿಡೆನ್ಸ್ ಕೇಳಿ, ಎವಿಡೆನ್ಸ್ ಕೊಡು. ಈ ಒಂದು ಲಂಚದ ಪ್ರೂಫ್ಗೆ ಎವಿಡೆನ್ಸ್ ಅದಿಲ್ದ ನೀವು ಮಾತಾಡಬಾರ್ದು. ಆದ್ರೆ ಕಣ್ಣಾರೆ ನೋಡಿರೋದನ್ನ ಹೆಂಗ್ ಎವಿಡೆನ್ಸ್ ಕೊಡಕ್ಕಾಗುತ್ತೆ? ನಾವ್ ಎಲ್ಲಾ ಕ್ಯಾಮ್ರಾ ಇಟ್ಕೊಂಡೋಗಿ ತೋರ್ಸಕ್ಕಾಗುತ್ತಾ? ಎಲ್ಲಾರ ಹತ್ರ ಪ್ರೂಫ್ ಹುಡ್ಕಾಗುತ್ತಾ? ನಮ್ಮ ಶಕ್ತಿನಲ್ಲಿ ಪ್ರಯೋಗ ಮಾಡಕ್ಕಾಗುತ್ತಾ? ನಮ್ಮ ಮಾತು ಮೇಲೆ ಅವ್ರಿಗೆ ನಂಬಿಕೆ ಇರುತ್ತಾ? ಇವೆಲ್ಲ ಮೈಂಡ್ ಸೆಟ್ ಒಬ್ಬ ಸಾಮಾನ್ಯ ಮನುಷ್ಯ, ನಿಯತ್ತಾಗಿರೋ ಮನುಷ್ಯನ್ಗೆ ಇದು ಅವನ ಆಲೋಚನೆ ಬರುತ್ತೆ. ರಾಜಕಾರಣಿಗಳ ಲಂಚ ಕೋರತನ ಯಾವ ತರ ನಡೀತದೆ ಅಂತ ಈ ಒಂದು ನಿಮ್ಗೆ ಟಾಪಿಕ್ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಗೆ ಹೊಸ ಟಾಪಿಕ್ ತರ್ತೀನಿ, ಅದನ್ನು ವಿಷಯನ ನೀವು ತಿಳ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.